ಜನಕ್ಕೆ ಏರ್ ಫಾಲ್ ಆಗ್ತಾ ಇರ್ಬೋದು. ಅಂದರೆ ಇವಾಗ ಬೋರ್ ನೀರು ಮತ್ತು ಕೆಲವ್ರಿಗೆ ಉಪ್ಪು ನೀರು ಅದೆಲ್ಲ ಆಗೋದಿಲ್ಲ ಅಲ್ವಾ, ಹಂಗಾಗಿ ತುಂಬ ಏರ್ ಫಾಲ್ ಆಗ್ತಾ ಇರುತ್ತೆ. ಮತ್ತು ಸ್ನಾನ ಮಾಡಬೇಕಾದ್ರೆ ಕಂಡೀಷ್ನರು ಅದೆಲ್ಲ ಯೂಸ್ ಮಾಡು ಕೆಲವ್ರಿಗೆ ಏರ್ ಫಾಲ್ ಆಗ್ತಾ ಇರುತ್ತೆ ಅಡ್ಜಸ್ಟ್ ಆಗ್ದೇ. ಮತ್ತು ಇನ್ನೊಂದು ಏನು ಮಾಡ್ತೀರಾ ಅಂದರೆ ಒಂದ್ಸಲ ಯೂಸ್ ಮಾಡಿದ ಆಯಿಲ್ನ ಇನ್ನೊಂದ್ಸಲ ಯೂಸ್ ಮಾಡಲ್ಲ, ಅದು ಇದು ಅಂತ ಹೇಳ್ಕೊಂಡು ಬರುತ್ತೆ ಅಂತ ಯಾರಾದರೂ ಏನಾದರೂ ಹಾಕ್ಬಿಟ್ಟು ಯೂಸ್ ಮಾಡಿಬಿಟ್ಟು ಹೇಳ್ಬಿಟ್ರೆ ಅದನ್ನೇ ಯೂಸ್ ಮಾಡ್ತಾ ಇರ್ತೀರಾ. ಬಟ್ ಜಾಸ್ತಿ ಅದನ್ನೆಲ್ಲ ನಂಬಕ್ಕೆ ಹೋಗ್ಬಾರ್ದು. ಬೇಕು ಒಂದು 50% ಓಕೆ, ಬಟ್ ಆದರೆ ಎಲ್ಲನೂ ಪರ್ಫೆಕ್ಟಾಗಿ ಕರೆಕ್ಟಾಗಿರೋದಿಲ್ಲ. ಫುಲ್ ಮಸಾಜ್ ಡಿಪರೇಷನ್ಗೆ ಹೋಗ್ಬಿಡೋದು ಅಮ್ಮು ಕಡೆಯಿಂದ. ಇನ್ನೊಂದು 20 ಮಿನಿಟ್ಸ್ ಆಗಲಿ, ಅದಾದಮೇಲೆ ಅದೆಲ್ಲ ತೆಗೆದು ಮಸಾಜ್ ಮಾಡಿಸ್ಕೋಬೇಕು. ಹಲೋ, ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ತುಂಬ ಜನ ಹೇರ್ಗೆ ಆಯಿಲ್ ಬೇಕು ಅಂತ ಕಮೆಂಟ್ ಮಾಡ್ತಾನೆ ಇದ್ರಿ. ಹೋಮ್ ಮೇಡಲ್ಲಿ ಮಾಡೋ ಅಂಥ ಆಯಿಲ್ ಹೇಗೆ ಮಾಡ್ತೀರಾ ಏನು ನನಗೂ ತೋರಿಸಿ ಯೂಸ್ ಆಗುತ್ತೆ ಅಂತ. ಆಲ್ಮೋಸ್ಟ್ ಇಂಥ ವಿಡಿಯೋಸ್ಗಳೆಲ್ಲ ಯೂಸ್ ಆಗೇ ಆಗುತ್ತೆ. ಯಾಕಂದರೆ ತುಂಬ ಜನಕ್ಕೆ ಏರ್ ಫಾಲ್ ಆಗ್ತಾ ಇರ್ಬೋದು. ಅಂದರೆ ಇವಾಗ ಬೋರ್ ನೀರು ಮತ್ತು ಕೆಲವ್ರಿಗೆ ಉಪ್ಪು ನೀರು ಅದೆಲ್ಲ ಆಗೋದಿಲ್ಲ ಅಲ್ವಾ, ಹಂಗಾಗಿ ತುಂಬ ಏರ್ ಫಾಲ್ ಆಗ್ತಾ ಇರುತ್ತೆ. ಮತ್ತು ಸ್ನಾನ ಮಾಡಬೇಕಾದ್ರೆ ಕಂಡೀಷ್ನರು ಅದೆಲ್ಲ ಯೂಸ್ ಮಾಡು ಕೆಲವ್ರಿಗೆ ಏರ್ ಫಾಲ್ ಆಗ್ತಾ ಇರುತ್ತೆ ಅಡ್ಜಸ್ಟ್ ಆಗ್ದೇ. ಮತ್ತು ಇನ್ನೊಂದು ಏನು ಮಾಡ್ತೀರಾ ಅಂದರೆ ಒಂದ್ಸಲ ಯೂಸ್ ಮಾಡಿದ ಆಯಿಲ್ನ ಇನ್ನೊಂದ್ಸಲ ಯೂಸ್ ಮಾಡಲ್ಲ, ಅದು ಇದು ಅಂತ ಹೇಳ್ಕೊಂಡು ಬರುತ್ತೆ ಅಂತ ಯಾರಾದರೂ ಏನಾದರೂ ಹಾಕ್ಬಿಟ್ಟು ಯೂಸ್ ಮಾಡಿಬಿಟ್ಟು ಹೇಳ್ಬಿಟ್ರೆ ಅದನ್ನೇ ಯೂಸ್ ಮಾಡ್ತಾ ಇರ್ತೀರಾ. ಬಟ್ ಜಾಸ್ತಿ ಅದನ್ನೆಲ್ಲ ನಂಬಕ್ಕೆ ಹೋಗ್ಬಾರ್ದು. ಬೇಕು ಒಂದು 50% ಓಕೆ, ಬಟ್ ಆದರೆ ಎಲ್ಲನೂ ಪರ್ಫೆಕ್ಟಾಗಿ ಕರೆಕ್ಟಾಗಿರೋದಿಲ್ಲ. ಸೊ ಇವಾಗ ನಾವು ಏನೇನು ತೊಗೊಂಡಿದ್ದೀವಿ ಆಯಿಲ್ನ ಪ್ರಿಪೇರ್ ಮಾಡಲಿಕ್ಕೆ ಅಂತ ಹೇಳಿ ನಾನು ತೋರಿಸ್ತೀನಿ. ನಾವು ಜಾಸ್ತಿ ಕೋಕೋನಟ್ ಆಯಿಲ್ನ ಯೂಸ್ ಮಾಡೋದು ನಮ್ಮ ಮನೇಲಿ. ಆ ಕೋಕೋನಟ್ ಆಯಿಲ್ಗೆ ನಾನು ಏನೆಲ್ಲ ಹಾಕಿ ಅದನ್ನು ಬಾಯ್ಲ್ ಮಾಡಿ ಹಚ್ತೀನಿ ಅನ್ನೋದನ್ನ ತೋರಿಸ್ತೀನಿ. ಮತ್ತು ನಾನು ನಿಮಗೆ ವಾರಕ್ಕೆ 2 ಸಲನಾದರೂ ಯೂಸ್ ಮಾಡಲೇಬೇಕು ನೀವು, ಇಲ್ಲಾಂದರೆ ನಿಮಗೆ ರಿಸಲ್ಟ್ ಬರೋದಿಲ್ಲ. ವಾರಕ್ಕೆ 2 ಸಲ ಯೂಸ್ ಮಾಡಿದ್ರೆ ಒಂದು 3 ಮಂತ್ಸ್ ಯೂಸ್ ಮಾಡಿ ನೋಡಿ. ನನಗೆ ನಿಜ ನಾನು ಯಾವಾಗ ಒಂದು ಪ್ರೆಗ್ನೆನ್ಸಿ ಟೈಮಲ್ಲೇನೋ ಇಲ್ಲಿ ತನಕ ಶೋಲ್ಡ್ರ್ ಲೆವೆಲ್ಗೆ ಏರ್ನ ಕಟ್ ಮಾಡಿಬಿಟ್ಟು ಅದೇನಾಯಿತು ಅಂತಲೇ ಗೊತ್ತಿಲ್ಲ, ಅದು ಬೆಳೀತಾನೆ ಇರಲಿಲ್ಲ, ಏರು ಅಷ್ಟು ಗ್ರೋತ್ ಆಗ್ತಾನೆ ಇರಲಿಲ್ಲ. ಅದಾದಮೇಲೆ ಇದನ್ನೆಲ್ಲ ಯೂಸ್ ಮಾಡಿ ಚೆನ್ನಾಗೇ ಆದಮೇಲೆ ಓಕೆ ಆಗಿ ನನಗೆ ಸಕ್ಸಸ್ ಆದಮೇಲೆ ನಾನು ನಿಮಗೆ ಈ ರೆಮಿಡೀಸ್ನ ತೋರಿಸಲೇಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ಲಿ ನಾನಿಲ್ಲಿ ಇದು ಗುಲಾಬಿ ಹೂವು ಬರುತ್ತೆ ಗೊತ್ತಾ, ಗುಲಾಬಿ ಹೂವನ್ನೇ ತೊಗೊಂಡಿದ್ದೀನಿ. ಅದಾದಮೇಲೆ ಮೆಂತ್ಯನ ತೊಗೊಂಡಿದ್ದೀನಿ. ಮತ್ತು ನಾಟಿ ಈರುಳ್ಳಿ ಬರುತ್ತೆ ಗೊತ್ತಾ, ನಾಟಿ ಈರುಳ್ಳಿನ ತೊಗೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ಮತ್ತು ಫ್ಲ್ಯಾಕ್ಸ್ ಸೀಡ್ಸ್ ತೊಗೊಂಡಿದ್ದೀನಿ. ಸೊ ಕೆಲವ್ರಿಗೆ ಅನಿಸ್ಬೋದು ಇದು ಜೆಲ್ ಆಗ್ಬೋದಲ್ವಾ ಅಂತ, ಬಟ್ ನಾನು ಯಾವ ಥರ ಮಾಡ್ತೀನಿ ಅಂದರೆ ಅಟ್ಲೀಸ್ಟ್ ಒಂದು 15 ಡೇಸ್ ಆಗೋ ಥರ ಮಾಡ್ಕೊಂಡಿರ್ತೀನಿ. ಬೇಕಂದರೆ ಮತ್ತೆ ಮಾಡ್ಕೊಬೋದು, ನಿಮ್ಗೆ ಅಷ್ಟೊಂದು ಏನಾದರೂ ಅನಿಸುತ್ತೆ ಅಂತ. ಮತ್ತು ಇಲ್ಲಿ ನಾನು ಬಾದಾಮಿ ತೊಗೊಂಡಿದ್ದೀನಿ. ಕೊನೆಯದಾಗಿ ಸ್ವಲ್ಪ ಬೀಟ್ರೂಟ್ನ ತುರಿದ್ಬಿಟ್ಟಾದರೂ ಹಾಕ್ಬೋದು, ಇಲ್ಲ ಕಟ್ ಮಾಡಾದರೂ ಹಾಕ್ಬೋದು. ಇವಾಗ ಬಾಯ್ಲ್ ಮಾಡಬೇಕಾದ್ರೆ ಹಾಕಲ್ಲ, ಬಾಯ್ಲ್ ಮಾಡಿ ನಾನು ಗ್ಯಾಸ್ನ ಆಫ್ ಮಾಡ್ಕೊಳ್ಳೋ ಟೈಮಲ್ಲಿ ಬೀಟ್ರೂಟ್ನ ಯೂಸ್ ಮಾಡ್ತೀನಿ. ಸೊ ಕಲರ್ ಶೈನಿಂಗ್ ಆಗಿ ಅಪ್ಲೈ ಮಾಡಿದ ತಕ್ಷಣ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಹಾಕ್ತೀನಿ. ಅಪ್ಲೈ ಮಾಡೋದು ಕೂಡ ಯಾವ ವೇವಲ್ಲಿ ಹಾಕಬೇಕು ಅನ್ನೋದನ್ನು ತೋರಿಸ್ತೀನಿ. ನಮ್ಮ ಜೊತೆ ಇವತ್ತು ನಮ್ಮ ಅಮ್ಮು ಇರ್ತಾರೆ, ಹಂಗಾಗಿ ಅಪ್ಲೈ ಈಸಿ ಆಗುತ್ತೆ ಗೈಸ್ ನನಗೆ ಇವತ್ತು. ಆ ಅಕ್ಕನೂ ನಾನು ನೋಡ್ಕೋಬೋದು ಅನ್ನೋ ಜೋಶಲ್ಲಿ ಇರ್ತದೆ ಇವಾಗ. ಯಾಕಂದರೆ ಅವಳಿಗೆ ಚೋಟ ಏರು ಗೈಸ್, ನೋಡೋಕ್ಕೆ ಅವಳು ಚೆನ್ನಾಗಳೆ, ಅವಳು ಕೂದಲು ಚೆನ್ನಾಗಿಲ್ಲ ಅಕ್ಕನ ಏರು. ಅವಳು ಅಂತ ಬೇಜಾರು ಮಾಡ್ಕೋಬೇಡಿ, ನಾನು ಅಕ್ಕ ಒಂಥರ ಫ್ರೆಂಡ್ಗಿಂತ ಅಕ್ಕ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಸೊ ನಾವಿಬ್ರು ಅದಕ್ಕೆ ನಾದಿ ತರ ಇಲ್ಲ ಗೈಸ್, ಅಕ್ಕ ತಂಗಿ ತರ, ಸಾರಿ ಅಕ್ಕ ತಂಗಿ ಅಂತೀನಿ, ಫ್ರೆಂಡ್ಶಿಪ್ ಏನಕ್ಕ. ಆಯಿಲ್ನ ಬಾಯ್ಲ್ ಮಾಡೋಕ್ಕೆ ಇವಾಗ ನಾನು ಗ್ಯಾಸ್ನ ಆನ್ ಮಾಡ್ತಾ ಇದ್ದೀನಿ. ಫಸ್ಟು ನಾವು ಕೋಕೋನಟ್ ಆಯಿಲ್ನ ಹಾಕೋಬೇಕಾಗತ್ತೆ. ಸೊ ಯಾವುದಾದ್ರೂ ಓಕೆ, ನಿಮ್ಮ ಹತ್ರ ಯಾವ್ದು ಆಯಿಲ್ ಇರುತ್ತೆ, ಇಲ್ಲ ಮನೇಲಿ ಮಾಡಿರೋದಾಗಿರ್ಬೋದು, ಪ್ಯಾರಾಚೂಟಮಲ್ ಬರುತ್ತಲ್ಲ ಅದಾದರೂ ಓಕೆ, ಯಾವುದಾದ್ರೂ ಹಾಕೊಳ್ಳಿ. ಸೊ ನಾವಿದು ಹೊರಗಡೆ ಎಲ್ಲ ಊಟಕ್ಕೆ ಹೋಗಿದ್ದಾಗ ಪ್ಯೂರ್ ಆಯಿಲ್ ಅಂತ ಅಂದ್ಬಿಟ್ಟು ತೊಗೊಬಂದಿದ್ವಿ. ನಿಮಗೆ ಯೂಸ್ ಆಗುತ್ತೆ ಅಂದರೆ, ನಾನು ಇದು 1/2 ಲೀಟರ್ ವಾಟರು, 1/2 ಲೀಟರ್ಗಿಂತ ಸ್ವಲ್ಪ ಇತ್ತು ಅಷ್ಟೇ. ಅದು ಒಂದು 1/4 ಲೀಟರ್ಗಿಂತ ಜಾಸ್ತಿ ಇತ್ತು, ಮುಕ್ಕಾಲ್ ಬರೋದಿಲ್ಲ, 1/4 ಲೀಟರ್ಗಿಂತ ಜಾಸ್ತಿ ಇತ್ತು. ಇದು 1/2 ಲೀಟರ್ ಬಾಟಲ್ 500 ml, ಒಂದು 300 ml ಇತ್ತು ಅಂತ ಅನ್ಸುತ್ತೆ. 200 ml ಖಾಲಿಯಾಗಿ 300 ml ಇತ್ತು. ಸೊ ಅದಕ್ಕೆ ಇವಾಗ ನಾನು ಫಸ್ಟು
ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು, ಅದಾದಮೇಲೆ ಮೆಂತ್ಯ, ಫ್ಲ್ಯಾಕ್ಸ್ ಸೀಡ್ಸ್ ಆ್ಯಂಡ್ ಬಾದಾಮಿ, ಈರುಳ್ಳಿ ಮತ್ತು ರೋಸು. ಇದಿಷ್ಟು ಆದಮೇಲೆ ಲಾಸ್ಟಿಗೆ ಇನ್ನೇನು ಬಾಯ್ಲ್ ಆಗಿ ಆಗ್ತಿದೆ ಅಂದಾಗ ಸ್ವಲ್ಪ ಬೀಟ್ರೋಟ್ನ ಯೂಸ್ ಮಾಡ್ಕೋಬೋದು. ನಾವು ಕಟ್ ಮಾಡಿ ಇಟ್ಟಿರ್ತೀನಿ ಇವಾಗ ನಾನು. ಅದಾದಮೇಲೆ ಅದೆಲ್ಲ ಫುಲ್ಲು ಬಾಯ್ಲ್ ಆಗಬೇಕು ಗೈಸ್. ಇದನ್ನು ಕಟ್ ಮಾಡಿ ನಾವು ಇದನ್ನೇ ಬೇಕಾದಾಗ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಾಡ್ಬೋದು, ಇಲ್ಲ ಅಂದರೆ ಬೇಡ ಅಂದರೆ ಅದೇ ಥರನೂ ಯೂಸ್ ಮಾಡ್ಕೋಬೋದು. ಇವಾಗ ಒಂದು ಸ್ಪೂನಿಂದ ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಫುಲ್ಲು ಸಿಮ್ಮಲ್ಲಿಟ್ಟು ಬಿಡಬೇಕು, ಅದು ಫುಲ್ಲು ಬಾಯ್ಲ್ ಆಗಬೇಕು. ನೆಕ್ಸ್ಟು ಇದನ್ನ ಡ್ರೈ ಮಾಡಿಬಿಟ್ಟು ಪೌಡ್ರ್ ಥರ ಮಾಡಿಕೊಂಡು ಮಾಡೋ ಟೆಕ್ನಿಕ್ಸ್ ಇದೆ, ಅದನ್ನು ಬೇಕಿದ್ರೆ ನೀವು ಮಾಡ್ಬೋದು. ಅಂದರೆ ಆಯಿಲಿಗೆನೆ ಎಲ್ಲ ಥರ, ಇವಾಗ ನಾನೇನು ಬೀಟ್ರೋಟ್ ಆಗಿರ್ಬೋದು, ಮತ್ತು ರೋಸ್ ಆಗಿರ್ಬೋದು, ಮೆಂತ್ಯ, ಇದೆಲ್ಲನೂ ನೀಟಾಗೆ ಒಂದು ಸ್ವಲ್ಪ ದಿನ ಚೆನ್ನಾಗೆ ಡ್ರೈ ಮಾಡಿ ಪೌಡರ್ ಮಾಡಿ ಬೇಕಿದ್ರೆ ಅದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ಬೋದು ನೀವು. ಮುಂದೆ ಮಾಮು ಇಲ್ಲಿ ನೋಡಿ, ಈ ಥರ ಫುಲ್ಲು ಬಾಯ್ಲ್ ಆಗಬೇಕು. ಒಂದು 10 ಮಿನಿಟ್ಸ್ ಆದರೂ ಚೆನ್ನಾಗಿ ಬಾಯ್ಲ್ ಆಗಬೇಕು. ಅಲ್ಲಿ ತನಕನೂ ಅದು ಚೆನ್ನಾಗೆ ಕಾಯಬೇಕು ಎಣ್ಣೆ. ನಿಮ್ಗೇನಾದರೂ ಕೆಲಸ ಇರುತ್ತೆ ಅಂದರೆ ನೀವು ಬೇಕಿದ್ರೆ ಸಿಮ್ಮಲ್ಲಿ ಇಟ್ಬಿಟ್ಟು ನಿಮ್ಮ ಕೆಲಸನ ನೀವು ಮಾಡ್ಕೋಬೋದು. ನೋಡಿ, ರೋಸ್ದು ಕಲರ್ ಎಲ್ಲ ಚೇಂಜ್ ಆಯ್ತೈತೆ, ಮತ್ತು ಆನಿಯನ್ ಎಲ್ಲ ಫುಲ್ ಓಪನ್ ಆಗಿ ಬಾಯ್ಲ್ ಆಗ್ತೈತೆ. ಮೆಂತ್ಯ ಆಗಿರ್ಬೋದು, ಫ್ಲ್ಯಾಕ್ಸ್ ಸೀಡ್ಸ್ ಆಗಿರ್ಬೋದು. ಇದು ಆಲ್ರೆಡಿ ಫುಲ್ಲು ಆಗ್ಬಿಟ್ಟಿದೆ ಬಾಯ್ಲ್. ಇವಾಗ ನಾನು ಸ್ವಲ್ಪ ಬೀಟ್ರೋಟ್ನ ಆ್ಯಡ್ ಮಾಡ್ತಾ ಇದ್ದೀನಿ ಅದಕ್ಕೆ. ಏನು ಬೇಕಕ್ಕ? ಇದಕ್ಕೆ ಬಾಮು. ಇವಾಗ ಇದನ್ನ ಆಫ್ ಮಾಡ್ಕೋಬೇಕು, ಆಲ್ರೆಡಿ ಜಾಸ್ತಿ ಆಗ್ಬಿಟ್ಟಿದೆ. ಸಿಮ್ಮಲ್ಲಿ ಇಟ್ಟು ಹೋಗ್ಬೇಕಿತ್ತು, ಒಂಚೂರು ಜಾಸ್ತಿ ಮಾಡಿಬಿಟ್ಟಿದೆ, ಹಂಗಾಗಿ ಸ್ವಲ್ಪ ಫುಲ್ಲು ಇದಾಯಿತು. ಬಟ್ ಏನೂ ಆಗಲ್ಲ, ಎಣ್ಣೆ ಚೆನ್ನಾಗಿ ಕಾದಷ್ಟು ಚೆನ್ನಾಗಿ ಬರುತ್ತೆ. ಇವಾಗ ಫುಲ್ಲು ಆರಬೇಕು. ಅದೆಲ್ಲ ಆರಾದ್ಮೇಲೆ ಇದನ್ನ ಸೋರಿಸ್ಬಿಟ್ಟು ಯಾವ ಥರ ನೋಡಿ ಕಲರ್ ಚೇಂಜ್ ಆಯಿತು ಕೋಕೋನಟ್ ಆಯಿಲು. ಫುಲ್ ಮಸಾಜ್ ಡಿಪರೇಷನ್ಗೆ ಹೋಗ್ಬಿಡೋದು ಅಮ್ಮು ಕಡೆಯಿಂದ. ಇನ್ನೊಂದು 20 ಮಿನಿಟ್ಸ್ ಆಗಲಿ. ಅದಾದಮೇಲೆ ಅದೆಲ್ಲ ತೆಗೆದು ಮಸಾಜ್ ಮಾಡಿಸ್ಕೋಬೇಕು. ಮಾಡಿದ್ದೀನಿ ನೋಡಿ. ಎಣ್ಣೆ ತಣ್ಣಗಾಗಿದೆ. ಇವಾಗ ಇದನ್ನೆಲ್ಲ ಫುಲ್ಲು ಸೋರ್ಸಿಟ್ಕೋಬೇಕು. ಗೈಸ್ ನೋಡಿ, ನಾನು ಹಾಕಿದ ಎಣ್ಣೆ ಎಷ್ಟು, ಬಾಯ್ಲ್ ಆದಮೇಲೆ ಆಗಿರೋ ಎಣ್ಣೆ ಎಷ್ಟು ಅಂತ. ಸೊ ಇದೆಲ್ಲ ವೇಸ್ಟು. ಒಂಚೂರು ಬೀಳುತ್ತೆ, ಏನು ಮಾಡೋಕ್ಕಾಗಲ್ಲ ಅಮ್ಮವರೇ. ಇದಿಷ್ಟು ರೆಡಿ ಆಯಿತು. ಇವಾಗ ಇದನ್ನು ತಲೆಗೆ ಹಾಕ್ಕೊಂಡು ಮಸಾಜ್ ಮಾಡ್ಕೊಳ್ಳೋದಷ್ಟೇ. ಎಣ್ಣೆ ರೆಡಿ. ಈ ಥರ ಕಲರ್ ಬಂತು, ಆ ಕಲರಿಂದ ಹೋಗಿ ಇದೆಲ್ಲ ರೋಸ್ಟೆಡ್ ಆಗಿರಬೇಕು. ಎಲ್ಲ ಪುಡಿ ಪುಡಿ ಇಷ್ಟೇ. ಇವಾಗ ಹೋಗಿ ಅಪ್ಲೈ ಮಾಡಿಸ್ಕೊತೀನಿ ನಮ್ಮ ಅಮ್ಮ ಹತ್ರ. ಸ್ವಲ್ಪ ಬಿಸಿ ಐತೆ, ಆ ಬಿಸಿ ಇದ್ದರೆ ಇನ್ನೂ ಚೆನ್ನಾಗಿ. ನಾವಿವಾಗ ಎಣ್ಣೆ ಹಾಕ್ಸ್ಕೊತಾ ಇದ್ದೀವಿ. ನಾನು ಪ್ರಿಪೇರ್ ಮಾಡಿದಂಥ ಆಯಿಲ್ನೇ ನಾನಿವಾಗ ಮಸಾಜ್ ಮಾಡಿಸ್ಕೊತಾ ಇದ್ದೀನಿ ನಮ್ಮ ಅಮ್ಮೂರ ಹತ್ರ. ಅಮ್ಮೂರೇ ರೆಡಿನಾ? ಹಾಂ, ಓಕೆ. ಹಾಕ್ಬಿಟ್ಟು ಚೆನ್ನಾಗೆ ಮಸಾಜ್ ಮಾಡಿಬಿಡಿ. ಇವಾಗ ಗ್ಯಾಪಲ್ಲಿ ನಾನು ಗ್ರೀನ್ ಟೀ ಎತ್ಕೊಬಂದಿದ್ದೀನಿ. ಗ್ರೀನ್ ಟೀ ಕುಡಿಯೋಣ ಅಂತ ಹೇಳಿ ಅಪ್ಪು ಅವ್ರು ನೋಡ್ತಾ ಕೂತಿದ್ದಾರೆ ಅಲ್ವಾ ಅಪ್ಪು ಅವರೇ? ಈ ಅಂತ
ಅಮ್ಮು ನಿಮ್ಗೆ ಯೂಸ್ ಆಗುತ್ತಾ ಎಣ್ಣೆ ನಾನು ಇವತ್ತು ಮಾಡಿದ್ದು? ಯೂಸ್ ಆಗುತ್ತೆ ಫುಲ್ ಹೆಲ್ಪ್ಫುಲ್. ಚೆನ್ನಾಗಿತ್ತಾ? ಚೆನ್ನಾಗಿ ಸ್ಮೆಲ್ ಮಾಡು, ಒಂಥರ ಚೆನ್ನಾಗೈತೆ. ನನ್ನ ತಲೆ ಮೇಲೆ ಎಣ್ಣೆ ಹಾಕಿದ್ಯಾ? ಇಲ್ಲ, ಏನೋ ಒಂಥರ ಅರ್ಧಂಗೆ ಅನಿಸ್ತೈತಿಲ್ಲ ಸ್ಮೆಲ್ ಮಾಡೋದು. ಒಂಥರ ಫ್ಲೇವರ್ ಅಲ್ವಾ ಅದು ಇದಾಗಿರೋದು. ಮಸಾಜ್ ಮಾಡಿಸ್ಕೊಂಡು ಪಾಚಿ ಮಾಡೋದಲ್ವಾ ಅಮ್ಮು? ಅನ್ಕೊಳ್ಳಿ ಗೈಸ್. ಓಕೆ, ಈ ವಿಡಿಯೋ ನಿಮಗೆ ಯೂಸ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಏನು ಅನಿಸ್ತು ಏನೋ ನೀವು ಪ್ರಿಪೇರ್ ಮಾಡಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಪೂಜಾ ಮಾಧು ವ್ಲಾಗ್. ಮಾಡಿಬಿಡಿ, ಸಪೋರ್ಟ್ ಮಾಡಿ ಪ್ಲೀಸ್. ಅಯ್ಯೋ ಅಪ್ಪು ಬ್ಯಾಕ್ಗ್ರೌಂಡಲ್ಲಿ ನೋಡಿ ಪ್ಲೀಸ್ ಅಂತೆ. ಓಕೆ ಅಪ್ಪು, ನಿಮಗೋಸ್ಕರ ಎಲ್ಲ ಬೇಗ ರಿಚ್ ಮಾಡ್ತಾರೆ. ಪ್ಲೀಸ್ ಅಂತ ಏನು ಬೇಡ ಅಂತ ಅಲ್ಲ. ಓಕೆ ಆಯಿತು. ಓಕೆ ಗೈಸ್, ಬಾಯ್. ಅಮ್ಮೋರಿಗೆ ತುಂಬ ಹೃದಯದ ಧನ್ಯವಾದಗಳು ನಮಗೆ ಎಣ್ಣೆ ಹಾಕಿ ಮಸಾಜ್ ಮಾಡಿದ್ದಕ್ಕೆ. ಹಲೋ ಮೈ ಹಸ್ಬೆಂಡ್, ಮೈ ಗಂಡ, ಮೈ ಹಾರ್ಟ್ ಬೀಟ್. ಕ್ಯಾ ಸಮಾಚಾರ? ಇವತ್ತು ಫುಲ್ಲು ಫೋನಲ್ಲೇ ಅವರೇ ಮಾಧು ಅವರು. ತೆಗಿರಿ ನಿಮ್ಮ ಗ್ರೂಪ್ನ. ಇವತ್ತು ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಷನ್. ತೋರಿಸ್ರಿ ಮದು ಸಾಂಗ್ನ. ಈ ಮುಖಕ್ಕೆ ನಗು ಮುಖ ತೋರಿಸಿ ಫುಲ್ಲು ಅವ್ರ ಫ್ರೆಂಡ್ಸ್ ಕಾರಿಂದ ಇಳಿತಾ ಇದ್ದಂಗೆ ಏನೇನೋ ವೆಲ್ಕಮ್ ಮಾಡಿ ಅವ್ರನ್ನ ತೋರಿಸಿ. ತೋರ್ಸು, ಏನಾಗಲ್ಲ, ತೋರಿಸು. ಅದೆಲ್ಲ ಒಂದು ಖುಷಿ ಮೂಮೆಂಟ್. ಖುಷಿ ಮಸಾಜ್ ಎಲ್ಲ ಮಾಡಿಸ್ಕೊಂಡು ಫುಲ್ಲು ಎಣ್ಣೆ ಎಲ್ಲ ತೇಲಾಡ್ತೈತೆ ಅಮ್ಮ ಮುಖದ ತುಂಬ. ಇವಾಗ ನಾವು ಅಮ್ಮವ್ರನ್ನ ಬಿಡಕ್ಕೆ ಕೆಳಗಡೆ ಹೋಗ್ತಾ ಇದೀವಿ ಲಿಫ್ಟಲ್ಲಿ. ಅಕ್ಕ ಏನ್ ಸಮಾಚಾರ ಹೇಳ್ಬೇಕು. ನೀನು ಎಣ್ಣೆ ಹಾಕ್ಸ್ಕೊಬೇಕು ತಾನೆ? ಅಪ್ಪುದಾಯ್ತು, ನಂದಾಯ್ತು. ಮಾಧು ಅವ್ರಿಗೆ ನ್ಯಾಚುರಲ್ ಏರ್ ಕಲರ್ ಏನಲ್ಲ ಅದು, ಮೆಹಂದಿ ಏನೇನೋ ಹಾಕೊಂಡು. ಏನ್ ಹಾಕಿರೋದು ಅದಕ್ಕೆ? ಮೆಹಂದಿ ಮತ್ತೆ ದಾಸವಾಳ. ದಾಸವಾಳ ಆಕ್ಚುಲಿ ಬೆಟ್ಟದ ನೆಲ್ಲಿಕಾಯಿ ಮತ್ತೆ ದಾಸವಾಳ ಅದನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ. ಬಟ್ ಬೆಟ್ಟದ ನೆಲ್ಲಿಕಾಯಿ ನಮ್ಮ ಹತ್ರ ಇರ್ಲಿಲ್ಲ ಗೈಸ್. ಇವಾಗ ಅವ್ರನ್ನ ಬಿಟ್ಟು ಮಾಧವ್ರೇನ ತಗೋಬರಕ್ ಹೋಗ್ತಿದ್ದಾರೆ. ಮತ್ತೆ ಕಾರು ನಾವೆಲ್ಲ ಹೋಗ್ಬೇಕು ಅಂತ ಅನ್ಕೊಂಡ್ವಿ ಆಚೆ, ಬಟ್ ಆಗ್ಲಿಲ್ಲ. ಇವತ್ತು ನೆಕ್ಸ್ಟ್ ಇನ್ನೊಂದಿನ ಹೋಗೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ನಮ್ಮ ಮಮ್ಮಿ ಇಲ್ಲೆಲ್ಲ ನೀರು ಹಾಕಿದ್ದಾರೆ ಮೆಟ್ಲು ಮೇಲೆ. ನಾನು ಹಂಗೆ ಒಂದು 5 ನಿಮಿಷ ಅವರು ಕಾರೆಲ್ಲ ಪಾರ್ಕ್ ಮಾಡಿ ಬರೋ ಅಷ್ಟರಲ್ಲಿ ವಾಕ್ ಮಾಡ್ತಾರಣ ಆಚೆ ಅಂತ ಅನ್ಕೊಂಡು ಅಕ್ಕನ ಜೊತೆ ನಾನು ಬಂದೆ ಆಚೆ. ಮಾಧವ್ರ ಜೊತೆ ನಾನು ಇವಾಗ ಬೈಕಲ್ಲಿ ಒಂದು ಡ್ರೈವ್ ಹೋಗ್ತಾ ಇದ್ದೀನಿ, ನೈಟ್ ಡ್ರೈವ್. ಸ್ಲಿಪ್ಪರು ಹಾಕೋ ಬರಲಿಲ್ಲ ಗೈಸ್. ಏನೋ ಅಲ್ಲಿ ನಮ್ಮ ಅಪ್ಪಾಜಿಗೆ ಟ್ಯಾಬ್ಲೆಟ್ಸ್ ತೊಗೋಬೇಕಿತ್ತು, ಮಾರ್ನಿಂಗ್ ಆಗೋದಿಲ್ಲ ಅಂತ ಹೇಳಿ ಇವಾಗಲೇ ಹೋಗ್ತಾ ಇದ್ದೀವಿ. ನಾವು ಗಾಡೀಲಿ ಒಡ್ಡಾಡೋದೇ ಇಲ್ಲ, ಬರೀ ಕಾರು ಕಾರು ಕಾರು. ಆ ಬುಲೆಟ್ ತಗೊಂಡು ಎಷ್ಟು ವರ್ಷ ಆಯಿತು ಮಾಧು? ಒಂದು 6-7 ವರ್ಷ ಆಯಿತಾ? 6-7 ವರ್ಷದಲ್ಲಿ ಒಂದು ದಿನನೂ ನಾವು ಲಾಂಗ್ ಡ್ರೈವ್ ಅಂತ ಹೋಗಲೇ ಇಲ್ಲ. ಮಾಮೂಲಿ ಸಣ್ಣ ಪುಟ್ಟ ಇಲ್ಲೇ ಓಡಾಡೋದಷ್ಟೇ. ಇಲ್ಲ ಅನಿಸುತ್ತೆ, ಮುಂದೆ ಹೋಗಬೇಕು ಜಾಸ್ತಿ. ಎಣ್ಣೆನೂ ಮೆತ್ಕೊಂಡು ಚೆನ್ನಾಗಿ ನಾನು ಹೋಗ್ತಾ ಇದ್ದೀನಿ. ನಮ್ಮ ಚಿಕ್ಕಪ್ಪ ಅವ್ರಿಗೆ 11 ಗಂಟೆ ಆದರೂ ನಿದ್ದೆ ಬರಲಿಲ್ಲ. ಹಲೋ, ಮಸಾಜ್ ಹೆಂಗಿತ್ತು? ಆಯಲ್ಲು ಚೆನ್ನಾಯ್ತಾ? ಓಕೆ, ಥ್ಯಾಂಕ್ ಯು ಪಪ್ಪುಚಿ. ಗುಡ್ ನೈಟ್. ಓಕೆ ಗಾಯ್ಸ್, ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ. ಯಾಕಂದರೆ ಎಲ್ರಿಗೂ ಆಯಿಲ್ದು ಹೇರ್ ಕೇರ್ ಬೇಕಾಗುತ್ತೆ. ಓಕೆ, ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ಚಿಕ್ಕಪ್ಪ ಅವ್ರ ಸೌಂಡ್ ಕೇಳಿಸ್ತೈತೆ ಅನಿಸುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಪೂಜಾ ಮಾಧು ವ್ಲಾಗ್. ಬೇಗ 100K ರೀಚ್ ಆಗೋಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.